ನರಸಿಂಹ ಅವ್ರ ಕಂಡೀಷನ್ ಹೇಗಿದೆ? ರಾತ್ರಿ ಚಿಕ್ಕ ಸರ್ಜರಿ ಮಾಡಿದ್ರು, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂದ್ರು. ಥ್ಯಾಂಕ್ ಗಾಡ್. ಹೋಗ್ಲೇ ಬಿಡು, ನಿಮ್ಮ ಅಕ್ಕ ಹ್ಯಾಪಿ ಆಗಿರ್ತಾರೆ. ಮತ್ತೆ ನಮ್ಮ ಪರಿಸ್ಥಿತಿ ಏನು ಬಾವ? ನೀನ್ ಹೀಗಿದ್ರೆ ನಾನೇನಾಗ್ಬೇಕು? 2 ದಿನ ಕಾಯೋವರೆಗೂ ಪರಿಸ್ಥಿತಿ ಏನು ಅಂತ ಗೊತ್ತಾಗಲ್ಲ. ಕೋರ್ಟಿಗೆ ಹೋಗ್ಬೇಕಾಗತ್ತೆ, ಆಮೇಲೆ ಜೈಲಿಗೆ ಹೋಗ್ಬೇಕಾಗತ್ತೆ. ನೀನು ನನ್ನ ಬಗ್ಗೆ ಕೆಲವು ದಿನ ಮರ್ತೋಗೋದು ಒಳ್ಳೇದು. ಏನ್ ಮಾತಾಡ್ತಿದ್ಯಾ ನೀನು? ನಿನ್ನ ಮರ್ತು ಹೋಗ್ಬೇಕಾ? ಅದಾಗೋ ಕೆಲ್ಸನಾ? ಯಾವಾಗ ಬೆಳಗ್ಗೆ ಆಗತ್ತೋ ನಿನ್ನ ಹತ್ರ ಯಾವಾಗ ಬರ್ತೀನೋ ಅಂತ ನೋಡ್ತಾ ಇದ್ದೆ. ಮರ್ತೋಗು ಅಂತೀಯಲ್ಲ. ಇನ್ನಷ್ಟು ನನಗೆ ನೋವು ಕೊಡ್ಬೇಕು ಅಂತ ಮಾತಾಡ್ತಿದ್ಯಾ ಬಾವ? ಎಲ್ಲ ಸರಿ ಹೋಗುತ್ತೆ, ನೀನು ಭಯ ಪಡಬೇಡ. ಭಯ ಪಡ್ತೇನೆ ಹೇಗಿರ್ಲಿ ಬಾವ? ನೀನ್ ಹೊರಗಡೆ ಹೇಗ್ ಬರ್ತೀಯೋ ನನಗೆ ಗೊತ್ತಿಲ್ಲ, ನಿನ್ನ ಹೇಗ್ ಬಿಡಿಸ್ಕೋಬೇಕೋ ಗೊತ್ತಿಲ್ಲ. ಅತ್ತೆ ಮಾವ ಕಡೆ ಪಕ್ಷ ನಿನ್ನ ನೋಡೋದಕ್ಕೆ ಕೂಡ ಬರ್ಲಿಲ್ಲ. ಎಷ್ಟು ನ್ಯಾಯ ಇದು? ಭಯ ಪಡಬೇಡ ಅಂತ ಹೇಳ್ದೆ ತಾನೆ. ನನಗ್ ಧೈರ್ಯ ಹೇಳ್ತಿದ್ಯಲ್ಲ, ನಿನ್ ಧೈರ್ಯ ಏನು? ದೇವ್ರು ನೋಡ್ಕೋತಾನೆ. ಗಾಳಿನಲ್ಲಿರೋ ದೀಪಕ್ಕೆ ನಾವೇ ಕೈ ಅಡ್ಡ ಇಡ್ಬೇಕು, ದೇವ್ರಿಡೋದಿಲ್ಲ. ಸರ್, ಏನಮ್ಮ? ನನ್ ಗಂಡ ಆಕ್ಸಿಡೆಂಟ್ ಮಾಡಿಲ್ಲ, ಎಲ್ಲೋ ಏನೋ ತಪ್ಪು ನಡೆದಿರ್ಬೇಕು ಅಥವಾ ಮೋಸ ನಡೆದಿರ್ಬೇಕು. ನನ್ ಗಂಡನ್ನ ಬಿಟ್ಬಿಡಿ ಪ್ಲೀಸ್. ನೀನು ಓದ್ದೋಳ? ರಾತ್ರಿ ನಿನ್ ಕಣ್ಮುಂದೆನೆ ಅಲ್ವಾ ಆಕ್ಸಿಡೆಂಟ್ ಮಾಡಿದ್ದು ನಾನೇ, ಅದು ನನ್ನ ಕಾರ್ಯ ಅಂತ ಒಪ್ಕೊಂಡಿದ್ದು. ಅಪರಾಧ ಮಾಡಿದವನೇ ಒಪ್ಕೊಂಡಾಗ ನೀನ್ ಬಂದು ಈ ಹೊಸ ಡ್ರಾಮಾ ಏನು? ಅವನೇ ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನೀನು ಯಾರ ಹತ್ರನೂ ಬೇಡ್ಕೋಬೇಡ, ಯಾರಿಗೂ ತೊಂದರೆ ಕೊಡಬೇಡ. ಏನಮ್ಮ, ಇನ್ನ ನೀನು ಹೊರಗಡೆ ಹೋಗು. ಇನ್ನೊಂದು 10 ನಿಮಿಷ ಮಾತಾಡಿ ಹೊರಟೋಗ್ತೀನಿ ಸರ್. ಸರಿ ಸರಿ, ಬೇಗ ಹೋಗು. ತಪ್ಪು ಮಾಡಿದ್ದು ನೀನಲ್ಲ ಅಂತ ನಾನು ಅಕ್ಕ ನಂಬ್ತಾ ಇದ್ದೀವಿ. ನೀನ್ ಮಾತ್ರ ಅದೇ ಮಾತನ್ನ ಹೇಳ್ತಿದ್ಯಾ. ಕೃಷ್ಣ ಭಾವನ್ ಕಾಪಾಡೋದಕ್ಕೋಸ್ಕರನೇ ಆಗಿರ್ಬೋದು, ಆದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇದ್ದೇ ಇರತ್ತೆ. ಏನೂ ಇಲ್ಲ, ಈ ಆಕ್ಸಿಡೆಂಟ್ ಮಾಡೋದು ಒಂದೇ ಕಾರಣ. ಸುಳ್ಳು. ನಿಜ. ನಮ್ಮಿಬ್ರ ಮಧ್ಯ ಯಾವತ್ತೂ ಸುಳ್ಳು ಬಂದೇ ಇಲ್ಲ. ನಾವ್ ಹಾಗೆ ಬದ್ಕೊಂಡ ಭಾವ. ಪರಿಸ್ಥಿತಿ ಕಟ್ಟು ಬಿದ್ದು ಮತ್ತೊಬ್ಬರಿಗೆ ಭಯ ಪಟ್ಟು ನಾವು ಮುಚ್ಚು ಮರೆನ ಮೇಂಟೈನ್ ಮಾಡಬಾರ್ದು. ಅಂಥದ್ದೇನು ಇಲ್ಲ ಅವನಿ. ಹಾಗಾದ್ರೆ ನೀನ್ ನನ್ನ ಹತ್ರ ಸುಳ್ಳು ಹೇಳ್ತಾ ಇಲ್ಲ ಅಂತ ನನ್ ಮೇಲೆ ಪ್ರಮಾಣ ಮಾಡ್ಬಿಟ್ಟು ಹೇಳು. ನನ್ ತಲೆ ಮೇಲೆ ಅಕ್ಷತೆ ಹಾಕಿರೋ ಈ ಕೈನ ನನ್ ತಲೆ ಮೇಲೆ ಇಟ್ಟಿದ್ಯಾ. ನೀನ್ ಸುಳ್ಳು ಹೇಳಿದ್ರೆ ನಮ್ ಮದ್ವೆಗ್ ಬೆಲೆ ಇರಲ್ಲ, ನೀ ಕಟ್ಟಿರೋ ತಾಳಿಗೆ ಬೆಲೆ ಇರಲ್ಲ, ನಾವು ತುಳ್ದಿರೋ ಸಪ್ತಪದಿಗೆ ಬೆಲೆ ಇರಲ್ಲ. ನೀನ್ ಈಗ್ಲೂ ನಿಜ ಹೇಳಿಲ್ಲ ಅಂದ್ರೆ ನಾನಿಲ್ಲಿಂದ ಹೋಗೋದಿಲ್ಲ. ನಾನು ಕೂಡ ನಿನ್ ಹಾಗೆ ಮಾಡ್ತಾ ಇರೋ ಅಪರಾಧಕ್ಕೆ ಶಿಕ್ಷೆ ತಗೊಂಡು ನಿನ್ ಜೊತೆಗೆ ಶಿಕ್ಷೆ ಅನುಭವಿಸೋದಕ್ಕೆ ಜೈಲಿಗೆ ಬಂದ್ಬಿಡ್ತೀನಿ. ನನ್ನ ಹತ್ರ ನಿಜ ಹೇಳು, ನಿಜ ಮಾತ್ರ ಹೇಳು. ನೀನು ಯಾವತ್ತೂ ನನಗೆ ಯಾವ ವಿಷಯದಲ್ಲೂ ಇಷ್ಟೊಂದು ಪ್ರೆಷರ್ ಹಾಕಿಲ್ಲ. ಎಷ್ಟೇ ಕಷ್ಟ ಬಂದರೂ ಅದನ್ನ ನಮ್ಮ ಮದುವೆ ಜೊತೆ ಗಂಟು ಹಾಕಲಿಲ್ಲ. ಇವತ್ತು ಅಂಥ ಸಂದರ್ಭ ಬರೋದು, ನಿನ್ನ ತಲೆ ಮೇಲೆ ಆಣೆ ಮಾಡಿಸ್ಕೊಳ್ಳೋದು, ಇದೆಲ್ಲ ನಡೆದ ಮೇಲೂ ಕೂಡ ನಾನು ನಿಜನ ಮುಚ್ಚಿಡಲ್ಲ. ಹೇಳ್ತೀನಿ ಅವನೇ, ನಿನ್ನೆ ರಾತ್ರಿ ನಾನು ಆಫೀಸಿಂದ ಹೊರಗಡೆ ಬರಬೇಕಾದ್ರೆ ಈ ಟೈಮಲ್ಲಿ ಅಮ್ಮ ಯಾಕೆ ಫೋನ್ ಮಾಡ್ತಿದ್ದಾಳೆ? ಏನಾದರೂ ಅಗತ್ಯ ಇದ್ರೆ ಅವನೇನೆ ಮಾಡ್ತಿದ್ಲ ಅಲ್ವಾ? ಹಲೋ ಅಮ್ಮ. ಅವನಿ ನಿನಗೋಸ್ಕರ ಕಾಯ್ತಾ ಇದ್ದಾಳಪ್ಪ.
ಹೊರಟಿದ್ಯಾ? ಈಗಷ್ಟೇ ಆಫೀಸ್ ವರ್ಕ್ ಫಿನಿಶ್ ಮಾಡಿ ಹೊರಡ್ತಾ ಇದ್ದೀನಮ್ಮ. ಎಲ್ಲರೂ ನಿದ್ರೆ ಮಾಡೋದಕ್ಕೆ ಹೋಗಿದ್ದಾರೆ, ನಾನು ಒಬ್ಳೇ ಇದ್ದೀನಿ, ಬೇಗ ಹೊರಟು ಬಂದ್ಬಿಡು ಬಾಬಾ ಅಂತ ಅವನಿಗೆ ಫೋನ್ ಮಾಡಿದ್ಲು. ಅದಕ್ಕೆ ಆಫೀಸ್ ವರ್ಕು ಸ್ವಲ್ಪ ಪೆಂಡಿಂಗಲ್ಲಿ ಇದ್ದಿದ್ದಕ್ಕೆ ನನ್ನ ಟೀಮ್ ಅವರಿಗೆಲ್ಲ ಒಪ್ಪಿಸಿ ಹೊರಡೋಕೆ ರೆಡಿ ಆಗ್ತಿದ್ದೀನಮ್ಮ. ಅಷ್ಟಕ್ಕೂ ಯಾಕೆ ಮಾಡಿದೆ ಅಮ್ಮ? ಅದು ಅದು ಏನೋ ಕೇಳಬೇಕು ಅಂತ ಮಾಡಿರೋ ಹಾಗಿದೆ. ಹೌದು ಶ್ರೀಕರ್, ಆದ್ರೆ ಕೇಳೋದಕ್ಕೆ ಮನಸ್ಸೇ ಬರ್ತಿಲ್ಲ. ಆದ್ರೆ ನೀನ್ ಕೇಳದೆ ಇರೋಕ್ಕಾಗಲ್ಲ. ನನ್ನ ಹತ್ರ ಯಾಕಮ್ಮ ಇಷ್ಟೊಂದು ಸಂಕೋಚ? ಕೇಳಿ. ಯಾವ ಮಗನ್ನು ಯಾವ ತಂದೆ ತಾಯಿ ಕೇಳ್ದಿರೋ ಫೇವರ್ ಕೇಳ್ತಿದೀವಪ್ಪ. ಇಲ್ಲ ಅಂದೆ ಮಾಡ್ತೀಯಾ? ನೀವು ಕೇಳಿದ್ರೆ ಏನೂ ಇಲ್ಲ ಅನ್ನಲ್ಲ, ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ. ನೀವು ಸಂತೋಷವಾಗಿದ್ರೆ ಅದೇ ಸಾಕು ನನಗೆ. ನಾವು ಕೇಳೋದಕ್ಕೆ ಮುಂಚೆ ನಿನ್ಗೊಂದು ವಿಷಯ ಹೇಳ್ಬೇಕು ಕಣೋ. ಹೇಳಿ ಅಪ್ಪ. ನಾವೆಲ್ಲ ಶೋಭನಾ ಕಾರ್ಯಕ್ಕೆ ಸಂಬಂಧಪಟ್ಟು ಏರ್ಪಾಟ್ ಮಾಡ್ತಿರುವಾಗ ಕೃಷ್ಣ ಹೊರಗಡೆಯಿಂದ ಬರ್ತಾ ಕಾರ್ ಆಕ್ಸಿಡೆಂಟ್ ಮಾಡ್ದ ಕಣೋ. ಅದರಲ್ಲೂ ನೀನ್ ಪರ್ಮಿಷನ್ ಇಲ್ಲದೆ ನೀನ್ ಸರ್ವಿಸ್ ಕೊಟ್ಟಿರೋ ಕಾರ್ನ ತಗೊಂಡು ಹೋಗಿ ಆ ಕಾರಿಂದನೇ ಆಕ್ಸಿಡೆಂಟ್ ಮಾಡಿದ ಅನ್ಕಣೋ. ಕೃಷ್ಣ ಗುದ್ದಿರೋ ವ್ಯಕ್ತಿ ಇನ್ಯಾರು ಅಲ್ಲ ಕಣೋ, ನಮ್ಮ ನರಸಿಂಹ. ಈಗ ಸದ್ಯಕ್ಕೆ ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ. ನರಸಿಂಹ ಅವರು ಇವಾಗ ಹೇಗಿದ್ದಾರೆ? ಆ ವಿವರಗಳೇನು ಇನ್ನೂ ಗೊತ್ತಾಗಿಲ್ಲ. ಇವಾಗ ನೀವು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅದು ಹೇಳಮ್ಮ. ಒಬ್ಬ ಮಗನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಮತ್ತೊಬ್ಬ ಮಗನ್ಗೆ ಕಷ್ಟ ಕೊಡ್ಬೇಕಾಗಿ ಬಂದಿದೆ. ಆಕ್ಸಿಡೆಂಟ್ ವಿಷಯ ಪೊಲೀಸರಿಗೆ ಗೊತ್ತಾಗದೆ ಇರೋಲ್ಲ. ಯಾವುದೋ ಒಂದ್ ರೀತಿಲಿ ನಮ್ಮ ಮನೆಗೆ ಬರ್ತಾರೆ, ನಿಮ್ಮ ಅಣ್ಣನ ಅರೆಸ್ಟ್ ಮಾಡ್ತಾರೆ. ಅಣ್ಣ ಅರೆಸ್ಟ್ ಆಗದೆ ಇರೋ ಹಾಗೆ ಕೃಷ್ಣನ್ಗೆ ಬದಲಾಗಿ ಕೃಷ್ಣನ್ ಬದಲಾಗಿ ನೀನು ಅರೆಸ್ಟ್ ಆಗ್ಬೇಕಪ್ಪ. ಏನ್ ಹೇಳ್ತಿದ್ದೀರಮ್ಮ ನೀವು? ಏಯ್, ಈ ಕೇಳೋ ತಪ್ಪು ಅಂತ ನಮಗೂ ಗೊತ್ತಿದ್ಯೋ, ಆದ್ರೆ ಬೇರೆ ದಾರಿ ಇಲ್ಲ. ಈ ವಿಷಯ ಅವನಿಗೆ ಗೊತ್ತಾದ್ರೆ ತಡ್ಕೊಳ್ಳೋದಿಲ್ಲಪ್ಪ. ಹೀಗೆ ಯಾಕೆ ಕೇಳ್ತಿದೀವಿ ಅಂದ್ರೆ ಈ ವಿಷಯ ನಿಹಾರಿಕನ್ ಗೊತ್ತಾಗಿ ಕೃಷ್ಣನ್ ವಿಷಯದಲ್ಲಿ ಭಯಪಟ್ಟು ನೇಣು ಹಾಕೊಳ್ಳೋಕ್ ಹೋಗಿದ್ಲು ಕಣೋ. ನಾವು ಸರಿಯಾದ ಸಮಯಕ್ಕೆ ಹೋಗಿದ್ದಕ್ಕೆ ನಿಹಾರಿಕನ ಉಳಿಸ್ಕೊಳಕ್ಕಾಯ್ತು. ಇಲ್ಲ ಅಂದಿದ್ರೆ ಈ ಶೋಭನದ ಮುಹೂರ್ತದ ದಿನ ನಮ್ಮ ಮನೆಗೆ ಸರಿ ಹೋಗೋ ಜಾತಕ ಹೊಂದಿರೋ ಸೊಸೆ ಶವ ಆಗೋಗ್ತಿದ್ಲು. ನಿನ್ನ ಈ ವಿಷಯ ಕೇಳೋದಿಕ್ಕೆ ನಾವು 100 ಸಲ ಯೋಚನೆ ಮಾಡಿದೀವಿ ಕಣಪ್ಪ. ಮನ್ಸನ್ನು ಕಲ್ಲು ಮಾಡ್ಕೊಂಡಿದೀವಿ ಕೂಡ. ನಿನ್ನ ಬಿಟ್ರೆ ಈ ಪರಿಸ್ಥಿತಿಲಿ ನಮ್ಗೆ ಬೇರೆ ದಾರಿ ಇಲ್ಲಪ್ಪ. ಇದು ತುಂಬಾ ಅನ್ಯಾಯವಾದ ಕೋರಿಕೆ ಅಂತ ನಮಗೂ ಗೊತ್ತು, ಆದ್ರೆ ಬೇರೆ ದಾರಿ ಇಲ್ಲ. ನಮ್ಮ ಮನೆ ಮರ್ಯಾದೆನ ಕಾಪಾಡೋದ್ರಲ್ಲಿ ನೀನು ಅವನಿ ತುಂಬಾ ತ್ಯಾಗ ಮಾಡಿದಿರಿ. ಈ ಒಂದ್ಸಲನೂ ನಮ್ಮನ್ನು ಕಾಪಾಡ್ತೀಯ ಅಂತ ನಿನ್ನ ಬೇಡ್ಕೊತಾ ಇದ್ದೀನಿ. ಇದು ನಮ್ ಸ್ವಾರ್ಥ ಅನ್ಕೋತೀಯೋ? ನನ್ನ ತಂದೆ ತಾಯಿ ಇಷ್ಟು ಅವಕಾಶವಾದಿಗಳಾಗಿ ಬದಲಾಗೋದ್ರಲ್ಲ ಅನ್ಕೋತೀಯೋ? ಅದು ನಿನಗೆ ಸೇರಿದ್ದು. ದಯವಿಟ್ಟು ನಮ್ಗೆ ಸಹಾಯ ಮಾಡು. ನಿಮ್ಮ ಅಣ್ಣನ ಅತ್ತಿಗೆನ ಕಾಪಾಡು. ಇಂಥ ಕೋರಿಕೆ ಕೇಳ್ತೀರಾ ಅಂತ ನಾನು ಊಹಿಸ್ಕೊಂಡಿರ್ಲಿಲ್ಲ ಅಮ್ಮ. ಶ್ರೀಕರ್, ನಿನ್ಗೆ ಇನ್ನೊಂದು ಮಾತು ಕೊಡ್ತೀವಿ. ನೀನು ಅರೆಸ್ಟ್ ಆದ್ರೆ ಎಷ್ಟು ದುಡ್ಡು ಖರ್ಚಾದ್ರೂ ಸರಿ, ನಿನ್ನ ಹೊರಗೆ ಕರ್ಕೊಂಡ್ಬರ್ತೀವಿ. ನೀನು ಜೈಲಿಗೆ ಹೋಗದೆ ಕಾಪಾಡ್ತೀವಿ ಕಣಪ್ಪ. ಈ ಸಂದರ್ಭದಲ್ಲಿ ನನ್ನ ಪರವಾಗಿ ಮತ್ತೊಂದು ಮಾತು ಕೂಡ ಕೊಡ್ತಾ ಇದ್ದೀನಿ. ಅವನಿ ನೀನು ಎಲ್ಲಾರ ಜೊತೆ ಸೇರಿರ್ಬೇಕು ಅಂತ ಕೇಳ್ಕೊತಿದ್ರಲ್ಲ, ನಿಮ್ಮಿಬ್ಬರನ್ನು ಮತ್ತೆ ಈ ಮನೆಗೆ ಕರ್ಸ್ಕೋತೀನಿ. ಯಾರು ಅಡ್ಡಿ ಮಾಡಿದ್ರು ಸರಿ, ನಾನು ಕರ್ಸ್ಕೋತೀನಿ. ನಮ್ಮ ಅಗತ್ಯಕ್ಕೋಸ್ಕರ ನಾವ್ ಈ ರೀತಿ ಮಾತಾಡ್ತಿದೀವಿ ಅಂತ ನೀನ್ ಅನ್ಕೊಂಡ್ರು ಪರವಾಗಿಲ್ಲ, ನಾವಿದನ್ನ ಕೇಳಲೇಬೇಕು. ಏ ಶ್ರೀಕರ್, ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಇನ್ನೊಂದೇನು ಅಂದ್ರೆ, ನಿನ್ನಿಂದ ನರಸಿಂಹನ್ಗೆ ಆಕ್ಸಿಡೆಂಟ್ ಆಯ್ತು ಅಂತ ಗೊತ್ತಾದ್ರೆ ಸುಜಾತ ನಿನ್ ಮೇಲೆ ಕೇಸ್ ಹಾಕಲ್ಲ ಕಣೋ. ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ನಾವೀ ನಿರ್ಧಾರ ತಗೊಂಡಿದೀವಿ.
ನಮ್ಮ ಮಾತನ್ನ ಇಲ್ಲ ಅನ್ನಲ್ಲ ತಾನೆ? ನಿಮಗೋಸ್ಕರ ಏನಾದರೂ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನೀವು ನಮ್ಮನ್ನ ಮನೆಗೆ ಬರೋಕ್ ಬಿಡ್ತೀರಾ ಅಂತ ಯಾವುದೋ ಸಂಬಂಧ ಇಟ್ಟು ಹೇಳಿದ್ರಿ ಅಂತ ನಾನು ಅದಕ್ಕೆ ಆಸೆ ಪಟ್ಟು ಒಪ್ಕೋತಿಲ್ಲ. ತಂದೆ ತಾಯಿಗೋಸ್ಕರ ಪ್ರಾಣ ತ್ಯಾಗ ಕೂಡ ಸಿದ್ಧ ಪಡೋ ಒಬ್ಬ ಮಗನಾಗಿ ಒಪ್ಕೋತಿದ್ದೀನಿ. ನೀವು ಹೇಳ್ದಾಗೇನೆ ಅಣ್ಣನ ಬದಲಾಗಿ ನಾನು ಅರೆಸ್ಟ್ ಆಗ್ತೀನಿ. ಅಂತ ಪರಿಸ್ಥಿತಿಲಿ ನಾನು ಹಾಗೆ ಮಾಡಬೇಕಾಗಿ ಬಂತು. ಅದಕ್ಕೆ ನಾನು ಸುಳ್ಳು ಹೇಳಬೇಕಾಗಿ ಬಂತು. ಜನ್ಮ ಕೊಟ್ಟಿರೋ ತಂದೆ ತಾಯಿಗೋಸ್ಕರ ನಾನು ಏನಾದರೂ ದೊಡ್ಡ ಫೇವರ್ ಮಾಡಿದ್ದೀನಿ ಅಂದರೆ ಅದು ಇದೆ. ಅಂದ್ರೆ ಅಪ್ಪ ಅಮ್ಮ ಏನ್ ಹೇಳಿದ್ರು ಮಾಡ್ಬಿಡ್ತೀಯಾ? ಸತ್ತೋಗು ಅಂತಾರೆ, ಸತ್ತೋಗ್ತೀಯಾ? ಸತ್ತೋಗ್ತೀಯಾ? ಅಂತ ಪರಿಸ್ಥಿತಿ ನಿಜವಾಗ್ಲೂ ಬಂದ್ರೆ ತಪ್ಪಲ್ಲ ಅಲ್ವಾ? ಅವಾಗ ನೀನು ತ್ಯಾಗ ಪುರುಷ ಆಗ್ಬಿಟ್ಟು ಚರಿತ್ರೆನಲ್ಲಿ ಉಳ್ಕೊಂತೀಯಾ? ಅವಾಗ ನಾನೇನಾಗ್ಬೇಕು? ನಂಗೆ ಅನ್ಯಾಯ ಮಾಡೋದಕ್ಕೋಸ್ಕರನೇ ನನ್ನ ಮದ್ವೆ ಮಾಡ್ಕೊಂಡ್ಯಾ? ನನ್ನ ಹತ್ರ ಇಂಥ ಸುಳ್ಳು ಹೇಳೋದಕ್ಕೋಸ್ಕರನೇ ನನ್ನ ಪ್ರೀತಿಸಿದ್ಯಾ? ಒಳ್ಳೆ ಮಗ ಅನ್ನಿಸ್ಕೊಂಡ್ಬಿಟ್ರೆ ಸಾಕ? ಅವಾಗ ಗಂಡನಾಗಿ ನಿನ್ನ ಧರ್ಮನ ಕಳ್ಕೊಂಡ ಹಾಗೆ ಅಲ್ವಾ? ಅಪ್ಪ ಅಮ್ಮನ ಅಪಾರ್ಥ ಮಾಡ್ಕೋಬೇಡ ಅವನೇ. ಅತ್ತೆ ಮಾವನಲ್ಲಿ ಅಂತ ಸ್ವಾರ್ಥ ಬರುತ್ತೆ ಅಂತ ನಿಜವಾಗ್ಲೂ ಊಹಿಸಿರ್ಲಿಲ್ಲ. ನಿನ್ನ ನಿನ್ನ ಪೊಲೀಸ್ ಅವ್ರು ಅರೆಸ್ಟ್ ಮಾಡೋದಕ್ಕೆ ಬಂದಾಗ್ಲೇ ಅವ್ರಿಗೇನು ಸಂಬಂಧ ಇಲ್ಲ ಅನ್ನೋ ಹಾಗೆ ನಿಂತ್ಕೊಂಡಾಗ್ಲೇ ನನಗೆ ಅನುಮಾನ ಬಂತು. ಆದ್ರೆ ಹಿಂದೆ ಇಷ್ಟು ದೊಡ್ಡ ನಿಜ ಇರತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ತಲೆ ಮೇಲೆ ಆಣೆ ಮಾಡ್ಕೊಂಡಿದ್ದಕ್ಕೆ ನಿಜ ಹೇಳ್ದೆ. ಇಲ್ಲ ಅಂದಿದ್ರೆ ಹೇಳ್ತಾನೆ ಇರಲಿಲ್ಲ. ಪುಣ್ಯ ಕಟ್ಕೊಂಡೆ. ನನ್ ಮೇಲೆ ಆಣೆ ಮಾಡಿ ಸುಳ್ಳು ಹೇಳಲಿಲ್ಲ. ಅದಕ್ಕೆ ತುಂಬಾ ಸಂತೋಷ ಆಯ್ತು. ಹಾಗೆ ಯಾಕೆ ಹೇಳ್ತೀನಿ? ಅಪ್ಪ ಅಮ್ಮಂಗೋಸ್ಕರ ಏನ್ ಬೇಕಿದ್ರು ಮಾಡ್ತೀಯ ಅಲ್ವಾ? ಅಣ್ಣಂಗೋಸ್ಕರ ಏನ್ ಬೇಕಿದ್ರು ಮಾಡ್ತೀಯ ಅಲ್ವಾ? ನಿಮ್ಮಣ್ಣ ಏನೋ ರಾಮ ಅಲ್ಲ, ನೀನು ಲಕ್ಷ್ಮಣ ಆಗ್ಬಿಡೋದಕ್ಕೆ. ನಾನು ಕೇವಲ ಅಪ್ಪ ಅಮ್ಮನಿಗೋಸ್ಕರ ಮಾಡ್ದೆ ಅವನಿ. ಅದ್ಯಾಕೋ ಇವತ್ ನನಗವರು ಅಪ್ಪ ಅಮ್ಮನ ಸ್ಥಾನದಲ್ಲಿ ಕಾಣಿಸ್ತಾ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡ. ಹೀಗ್ ನಡೆದು ಒಂದ್ ಒಳ್ಳೆ ಕೆಲಸ ಕೂಡ ಆಯ್ತು. ಕೆಟ್ಟದ್ರಲ್ಲೇ ಒಳ್ಳೆದನ್ನ ಹುಡುಕ್ತಾ ಇದ್ಯಾ? ಅದೇನು ಅಂತ ಹೇಳು. ಈ ರೀತಿಯಲ್ಲಾದ್ರೂ ನೀನ್ ನಿಹಾರಿಕಾಗೆ ಸ್ವಾರಿ ಹೇಳ್ದೇನೆ ಮನೆಗೆ ಗರ್ವದಿಂದ ಕಾಲಿಡ್ಬೋದು. ನನ್ನ ಅವನಿ ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು, ಕೀಳಾಗ್ಬಾರ್ದು. ನೀನ್ ಯಾವಾಗ್ಲೂ ಒಳ್ಳೆ ಸ್ಥಾನದಲ್ಲಿರ್ಬೇಕು. ನನ್ನ ಅವನಿ ಗ್ರೇಟ್.
ಏನಾಯ್ತು ಬಂಗಾರ, ಅಷ್ಟು ಸ್ಪೀಡಾಗಿ ಬಂದೆ? ಭಾವನವ್ರೆ, ಅವನೇ ಮನೆಗೆ ಬರ್ತಾ ಇದ್ದಾಳೆ. ಅವಳು ಒಳಗಡೆ ಬರ್ತಿರೋ ಹಾಗೆ ನೀವೇ ಅವಳನ್ನು ತಡಿಬೇಕು. ವಸಂತ ಅವರೇ, ನೀವು ಕೂಡ ಜಗಳ ಮಾಡಿ. ನಮ್ಮಿಂದ ಆಗಲ್ಲ. ನೀವು ಅವನಿಗೆ ತುಂಬ ಸಪೋರ್ಟ್ ಮಾಡಿದ್ರಿ ಅನ್ಕೊಳ್ಳಿ, ಫ್ಯೂಚರಲ್ಲಿ ನಿಮಗೆ ನಷ್ಟ ಆಗೋದು. ನಿಮಗೆ ಬರಬೇಕಾಗಿರೋದನ್ನೆಲ್ಲ ಕಟ್ ಮಾಡ್ತೀನಿ. ಅಯ್ಯೋ ಬೇಡ ಬಿಡು. ನೀವು ನಾನು ಹೇಳ್ದ ಹಾಗೆ ಮಾಡಿದ್ರಿ ಅಂದರೆ ಒಂದು ಒಳ್ಳೆ ಅಮೌಂಟ್ ಕೊಡ್ತೀನಿ. ಹೋಗೋಣ ಬನ್ನಿ. ನಿಂತ್ಕೋ. ನಿನ್ನೆ ಏನೋ ನಿಹಾರಿಕಾ ಕರೆದಿದ್ದಕ್ಕೆ ಬಂದೆ. ಇವಾಗ ಯಾರು ಕರೆದ್ರು ಅಂತ ಬಂದೆ? ಅತ್ತೆ ಮಾವನ್ ಜೊತೆಲಿ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು? ಅವ್ರ ಹತ್ರ ಮಾತಾಡ್ಬೇಕು ಅಂದೆ, ನಿಮ್ ಹತ್ರ ಅಲ್ಲ. ನೀನು ಏನೇ ಮಾತಾಡಬೇಕು ಅಂದ್ಕೊಂಡ್ರು ಮೊದಲು ನನ್ನ ಹತ್ರ ಮಾತಾಡು. ನಾನು ಪರ್ಮಿಷನ್ ಕೊಟ್ರೆ ಮಾತ್ರ ನೀನು ಒಳಗಡೆ ಬರೋಕ್ಕಾಗೋದು. ಅಮ್ಮ ಆದ್ಮೇಲೆ ಅಮ್ಮನ ತರಾನೇ, ನಿಹಾರಿಕನ ಹತ್ರನೇ ಹೇಳು. ಅಮ್ಮ ನಂತರ ಅಮ್ಮ, ನಿಮಗೇನು, ನನಗಲ್ಲ. ಮನೆಯಿಂದ ಹೊರಗಡೆ ಹೊಟ್ಟೋದಿಯಲ್ಲ, ಒಳಗಡೆ ಹೇಗ್ ಬರ್ತೀಯಾ? ತೀರ್ಪು ಒಪ್ಕೊಳ್ಳಲ್ಲ, ರೂಲ್ಸ್ ಒಪ್ಕೊಳ್ಳಲ್ಲ ಅವನಿ. ನಾಯಿ ಬಾಲ ಡೊಂಕಾಯ್ತು ಅಂತ ಆಯ್ತು. ನಾಯಿ ಬಿಸ್ಕೆಟ್ ಹಾಕ್ತೀನಿ ಅಂದ್ಲಾ, ಮತ್ತೆ ಮೊದ್ಲಿನ ತರ ಆಡ್ತಿದ್ದೀರಾ? ಅಂದ್ರೆ ಅದು ನೀನು ಒಳಗಡೆ ಬರೋದಕ್ಕೆ ಅವಕಾಶ ಇಲ್ಲ. ಹಾಗಿದ್ರೆ ಅವ್ರನ್ನೇ ಹೊರಗಡೆ ಕರಿತೀನಿ. ಅತ್ತೆ, ಮಾವ, ಒಂದ್ಸಲ ಹೊರಗಡೆ ಬನ್ನಿ. ನಿಮ್ ಹತ್ರ ಮಾತಾಡ್ಬೇಕು, ಹೊರಗಡೆ ಬನ್ನಿ. ನೀನೇ ಒಳಗಡೆ ಬಾಮ್ಮ. ದ್ವಾರ ಪಾಲಕರು ಒಳಗಡೆ ಬಿಡ್ತಾ ಇಲ್ಲ. ನೀವ್ ನನಗೆ ಹಾಕಿರೋ ಬಹಿಷ್ಕಾರ ಶಿಕ್ಷೆನ ಮತ್ತೆ ಪಾಲಿಸ್ತಾ ಇದ್ದಾರೆ. ರೂಲ್ಸ್ ಪ್ರಕಾರ ಒಳಗಡೆ ಬರ್ಬಾರ್ದಲ್ವಾ ಅಪ್ಪ? ನಿನ್ನೆ ಏನೋ ಫಂಕ್ಷನ್ಗೆ ನಾವೇ ಕರೆಸಿದ್ವಿ, ಇವಾಗ ಅವಳೇ ಬಂದಿದ್ದಾಳೆ. ಅದಕ್ಕೆ ಬೇಡ ಅಂತ ಅಡ್ಡಿ ಮಾಡ್ತಾ ಇದ್ದೀವಿ. ಇದೊಂದ್ಸಲ ಸುಮ್ಮನೆ ಇರೋ, ಏನೂ ಆಗಲ್ಲ. ಹಾಗಂದ್ರೆ ಹೇಗೆ ಮಾವ? ತೀರ್ಪಿಗೆ ಎಲ್ಲರೂ ಕಟ್ಟುಬದ್ದಾಗಿರ್ಬೇಕಲ್ವಾ? ನೀವು ಹೇಗೆ ಪರ್ಮಿಷನ್ ಕೊಟ್ರೆ ಅವನಿ ಯಾವಾಗ ಬೇಕೋ ಅವಾಗ ಬರ್ತಾಳೆ. ಹಾಗಿದ್ದಾಗ ಹೊರಗಡೆ ಕಳ್ಸಿರೋದಕ್ಕೆ ಅರ್ಥ ಏನಿದೆ? ನಿಹಾರಿಕಾ ಕೇಳಿದ್ರಲ್ಲಿ ನ್ಯಾಯ ಇದೆ ಅಲ್ವೇನಪ್ಪ? ನ್ಯಾಯನೇ. ಇವಾಗ ನಾನು ನಿಮ್ ಮನೇಲಿ ಊಟ ಮಾಡೋದಕ್ ಬಂದಿಲ್ಲ, ಮಾತಾಡೋದಕ್ ಬಂದಿದ್ದೀನಿ. ನೀನು ಎಷ್ಟು ಬೇಕಾದ್ರೂ ಹೇಳು. ರೂಲ್ ಇಸ್ ರೂಲ್, ರೂಲ್ಸ್ ಫಾರ್ ಆಲ್. ದ್ಯಾಟ್ಸ್ ಆಲ್. ಅಷ್ಟಕ್ಕೂ ನೀನು ಗೇಟ್ ದಾಟಿ ಒಳಗ್ ಬಂದಿರೋದೇ ದೊಡ್ಡ ವಿಷಯ. ಇವಾಗ ಹೊರಗಡೆ ಹೋಗು. ಇವಾಗ ನಾನು ಇವ್ರ ಜೊತೆ ಜಗಳ ಮಾಡೋದಕ್ ಬಂದಿಲ್ಲ ಮಾವ, ನಿಮ್ಮ ಹತ್ರ ಮಾತಾಡೋದಕ್ ಬಂದಿದ್ದೀನಿ. ನೀವೇ ಹೊರಗಡೆಗೆ ಬನ್ನಿ. ಜಗಳ ಮಾಡೋದಕ್ಕೆ ಬಂದ್ರೆ ಆ ಗೇಟು ಈ ಡೋರು ನನಗಂಟ ಬರಲ್ಲ. ಏನ್ ಮಾತಾಡ್ಬೇಕೋ ಏನೋ, ಹೋಗಿ. ಅವನಿ ಬರ್ದಿರೋ ಹಾಗೆ ತಡೆದ್ವಿ. ಕ್ಯಾಶ್ ರೆಡಿ ಮಾಡ್ಕೋ. ನಿಹಾರಿಕಾ ಏನ್ ಮಾತಾಡಕ್ ಬಂದಿರ್ತಾಳೆ? ಅವನಿ ಕಂಡೀಷನ್ ನೋಡ್ತಿದ್ರೆ ಶ್ರೀಕರ್ ಅರೆಸ್ಟ್ ಆಗಿರೋ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದಾಳೆ ಅನ್ಸತ್ತೆ. ನಾವು ದೊಡ್ಡವರಿಬ್ರನ್ನ ಸೆಂಟಿಮೆಂಟಲ್ ಲಾಕ್ ಮಾಡಿರೋದಕ್ಕೆ ಕರ್ಗ್ ಹೋದ್ರು, ಅರೆಸ್ಟ್ಗೂ ಒಪ್ಸಿದ್ರು. ಇನ್ನು ಅವ್ರ ಕಷ್ಟ ನಾವು ನೋಡ್ಕೋತಾರ ಬಿಡು. ಕರೆಕ್ಟಾಗಿ ನಾವು ಅನ್ಕೊಂಡ ಹಾಗೆ ವರ್ಕೌಟ್ ಆಯ್ತು. ಅದಕ್ಕೆ ಶ್ರೀಕರ್ನ ಇನ್ವಾಲ್ವ್ ಮಾಡಿದ್ರು. ಇವಾಗ ಬಿಡ್ಸೋಕಾಗದೆ ಹೇಳ್ಕೊಳಕ್ಕಾಗದೆ ಸಾಯ್ತಿದ್ದಾರೆ. ಇನ್ಮೇಲಿಂದ ನಾವು ಹ್ಯಾಪಿಯಾಗಿ ಎಂಜಾಯ್ ಮಾಡ್ಬೋದು.